welcome back to my YouTube channel or welcome to my YouTube channel We Are Ants. ಇವತ್ತು ನಾವು ಒಂದು ಸೂಪರ್ ಹೆಲ್ತಿ ಆ್ಯಂಡ್ ಒಂದು ಒಳ್ಳೆ ಹೆಲ್ತ್ ಬೆನಿಫಿಟ್ ಇರುವಂತಹ ಒಂದು ರೈಸ್, ವೆರಿ ಕಲರ್ಫುಲ್ ಸಿಂಪಲ್ ಆಗಿರೋ ಒಂದು ರೈಸ್ನ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ವಿಡಿಯೋ ನೋಡಿ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ಮೈಕ್ ತರ ಇರೋದ್ರಿಂದ ನಾವು ಇದನ್ನು ಉಪಯೋಗಿಸಿಕೊಂಡು ಒಂದು ಹಾಡು ಹಾಡಲಿದ್ದೇವೆ. ಬಾನಿನ ಹನಿಯು ದರಿಂದ ಪುಟಿದು ಕಾರಂಜಿ ಭುವಿ ಸೇರಿದೆ. ಲಿರಿಕ್ಸ್ ಮರ್ತೋಯ್ತು, ಸಾರಿ. ನಾನು ಈ ಡಿಶಲ್ಲಿ ಬ್ರಾಕ್ಲಿ ಯೂಸ್ ಮಾಡ್ತೀನಿ. ಬ್ರಾಕ್ಲಿನ ಯೂಸ್ ಮಾಡೋದಕ್ಕೆ ಮುಂಚೆ ಮೊದಲು ಒಂದು 5 ನಿಮಿಷ ನೀರಲ್ಲಿ ಉಪ್ಪು ಹಾಕಿ ಕುದಿಸ್ಬೇಕು, ಸೊ ದ್ಯಾಟ್ ಜರ್ಮ್ಸ್ ಎಲ್ಲ ಕಿಲ್ಲಾಗುತ್ತೆ. ನಾನು ಈ ರೈಸ್ನ ಮಾಡೋದಕ್ಕೆ ಬಳಸ್ತಿರೋ ತರಕಾರಿಗಳು ಒಂದು ಹಸಿಮೆಣಸಿನಕಾಯಿ, ಕ್ಯಾರೆಟ್, ಬೀಟ್ರೂಟ್, ಈರುಳ್ಳಿ ಮತ್ತು ನಾವು ಆವಾಗಲೇ ಬೇಯಿಸಿಟ್ಕೊಂಡಿದ್ದ ಬ್ರಾಕ್ಲಿ. ಈಗ ಆ ಡಿಶ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲು ಬಾಣಲಿಗೆ ಸ್ವಲ್ಪ ಎಣ್ಣೆ, ಇದು ಬಂದು 2 ಚಮಚ ಯೂಸ್ ಮಾಡ್ಕೊಬೋದು. ಮತ್ತು ನಾನಿಲ್ಲಿ ಸ್ವಲ್ಪ ತುಪ್ಪ ಕೂಡ ಹಾಕ್ತಾಯಿದ್ದೀನಿ. ತುಪ್ಪ ಬಂದು ಒಂದು ಗುಡ್ ಫ್ಯಾಟ್, ನಮ್ಮ ಬಾಡಿಗೆ ತುಂಬ ಒಳ್ಳೆಯದು. ಎಣ್ಣೆ ಒಂದು 2 ನಿಮಿಷ ಕಾದ ಮೇಲೆ ನಾನು ಸಾಸಿವೆ ಹಾಕ್ಕೋತಾ ಇದ್ದೀನಿ. ನೀವು ಜೀರಿಗೆ ಕೂಡ ಹಾಕ್ಕೋಬೋದು. ನನಗೆ ಜೀರಿಗೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ಜೀರಿಗೆ ಹಾಕೋತಿಲ್ಲ. ಈಗ ಇದಕ್ಕೆ ನಾನು ಹಸಿಮೆಣಸಿನಕಾಯಿ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ಮೇಲೆ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ತರಕಾರಿಗಳೇನಿದ್ವು ಅದನ್ನು ಹಾಕ್ಕೊಂಡೆ. ಈ ತರಕಾರಿಗಳನ್ನ ಅಟ್ಲೀಸ್ಟ್ 5 ರಿಂದ 6 ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ 1 ಚಮಚ ಅಥವಾ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ.
ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಸ್ವಲ್ಪ. ನೀವು ಬೇಕಂದರೆ ಪೆಪ್ಪರ್ ಕೂಡ ಹಾಕೋಬೋದು, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ತರಕಾರಿಗಳೆಲ್ಲ ನೀಟಾಗಿ ಫ್ರೈ ಆದಮೇಲೆ ನಾನು ರೈಸ್ನ ಹಾಕೋತಾ ಇದ್ದೀನಿ. ನೋಡಬಹುದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಂಡ್ ಟ್ರಸ್ಟ್ ಮೀ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ತರಕಾರಿಗಳನ್ನ ಹಾಗೆ ತಿನ್ನೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ಆದಷ್ಟು ಎಣ್ಣೆನ ಕಡಿಮೆ ಬಳಸಿ. ಇದಾಗಿತ್ತು ನನ್ನ ಸಿಂಪಲ್ ರೆಸಿಪಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಕೀಪ್ ಸಪೋರ್ಟಿಂಗ್ ಮೀ. ಬಾಯ್.